ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಬಸ್ ಮತ್ತು ಕಾರ್ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಂಥ ರಭಸಕ್ಕೆ ಬೆಂಕಿ ಹತ್ತಿ ಹೊತ್ತು ಹೊರದು ಬಿಟ್ಟಿದೆ. ಆ ಒಂದು ರಭಸಕ್ಕೆ ಬೆಂಕಿ ಹತ್ತಿದ ಕಾರಣದಿಂದಾಗಿ ಸ್ಥಳದಲ್ಲಿಯೇ ಒಟ್ಟು 6 ಜನ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಅದರಲ್ಲೂ ಕೂಡ ಇಬ್ಬರು ಸುಟ್ಟು ಕರಕಲಾಗಿ ಬಿಟ್ಟಿದ್ದಾರೆ. ಅವರ ಒಂದು ಸ್ಕೆಲಿಟಿನ್ ಅಥವಾ ಬುರುಡೆ ಅಥವಾ ಇನ್ನೇನು ಅಸ್ಥಿ ಪಂಜರ ಅಂತ ಏನು ಕರಿತೀವಿ, ಆ ಅಸ್ಥಿ ಪಂಜರ ಪತ್ತೆ ಆಗುವವರೆಗೂ ಅಥವಾ ಆ ಅಸ್ಥಿ ಪಂಜರ ಉಳಿಯುವವರೆಗೂ ಮಾತ್ರ ಅವರ ದೇಹ ಸುಟ್ಟು ಹೋಗಿಬಿಟ್ಟಿದೆ ಅಂತಂದರೆ ಬಹುತೇಕ ನೀವು ಒಂದು ಕ್ಷಣ ನಿಬ್ಬೆರಗಾಗಿ ಬಿಡ್ತೀರಿ. ಒಂದು ಕ್ಷಣ ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ನಿಮ್ಮಲ್ಲಿ ಹುಟ್ಟಿಕೊಂಡು ಬಿಡುತ್ತೆ. ಸ್ನೇಹಿತರೆ, ಇಂಥದ್ದೊಂದು ಘಟನೆ ಇದೀಗ ಯಾದಗಿರಿ ಜಿಲ್ಲೆಯಲ್ಲಿ ನಡೆದು ಹೋಗಿಬಿಟ್ಟಿದೆ. ಏನಿದು ಘಟನೆ? ಹಾಗಾದರೆ ಅಸಲಿ ಸತ್ಯಾಸತ್ಯತೆ ಏನು? ಯಾಕೆ ಇಂಥದ್ದೊಂದು ದುರಂತವೇ ನಡೆದು ಹೋಗಿಬಿಡ್ತು ಅನ್ನೋದರ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಎಲ್ಲರೂ ಕೂಡ ನೋಡಲೇಬೇಕಾದಂಥ ವಿಡಿಯೋ. ಅದರಲ್ಲೂ ಕೂಡ ಈ ವಾಹನ ಚಾಲನೆ ಮಾಡುವಂಥವರು ಅಥವಾ ಕಾರ್ ಓಡಿಸುವಂಥವರು ಈ ರೀತಿಯಾಗಿ ಏನಾದರೂ ಒಂದು ಕುಟುಂಬದ ಸಮೇತ ಯಾವುದೋ ಒಂದು ಪ್ರದೇಶಕ್ಕೆ ಪ್ರವಾಸಕ್ಕೆ ಹೋಗುವಂಥವರು ಎಲ್ಲರೂ ಕೂಡ ಗಮನಿಸಲೇಬೇಕಾದಂಥ ವಿಡಿಯೋ ಇದು. ಹಾಗಾಗಿ ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಯಾದಗಿರಿ ಸಮೀಪದಲ್ಲಿ ಕಾರು ಮತ್ತು ಖಾಸಗಿ ಬಸ್ ನಡುವೆ ಸಂಬಂಧಿಸಿದಂತೆ ಭೀಕರ ಅಪಘಾತ ಸಂಭವಿಸಿ ಬಿಟ್ಟಿದೆ. 6 ಜನ ಸಜೀವ ದಹನವಾದ ಘಟನೆ ಈ ಸಂದರ್ಭದಲ್ಲಿ ನಡೆದು ಹೋಗಿಬಿಟ್ಟಿದೆ. ಮೊನ್ನೆ ಅಷ್ಟೇ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆಂದು ಹೊರಟಿದ್ದ 8 ಮಂದಿ ಭಕ್ತರು ಅಪಘಾತಕ್ಕೆ ಈಡಾಗಿ ಸಾವನ್ನಪ್ಪಿದ ದುರಂತದ ಕಹಿ ನೆನಪು ಮಾಸುವ ಮುನ್ನವೇ ರಾಜ್ಯದಲ್ಲಿ ಮತ್ತೊಂದು ಅಪಘಾತ ನಡೆದು ಹೋಗಿಬಿಟ್ಟಿದೆ. ಯಾದಗಿರಿಯ ಸುರಪುರ ತಾಲೂಕಿನ ಶಾಂತಪುರ ಕ್ರಾಸ್ ಬಳಿ ಕಾರು ಮತ್ತು VRL ಖಾಸಗಿ ಬಸ್ ಮುಖಾಮುಖಿ ಡಿಕ್ಕಿ ಹಾಕಿ ಬಿಟ್ಟಿದ್ದಾವೆ. ಈ ಘಟನೆಯ ಭೀಕರತೆಗೆ ಕಾರಿನಲ್ಲಿದ್ದ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿ ಬೆಂಕಿ ಅನಾಹುತಕ್ಕೆ ಸಿಲುಕಿ ದಹನವಾಗಿ ಬಿಟ್ಟಿದ್ದಾರೆ. ಘಟನೆಯ ವಿವರವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ, ಪ್ರಾಥಮಿಕ ಮಾಹಿತಿಯ ಪ್ರಕಾರ ಅಪಘಾತಕ್ಕೊಳಗಾದ ಖಾಸಗಿ ಬಸ್ VRL ಸಂಸ್ಥೆಗೆ ಸೇರಿದ್ದು ಬೆಂಗಳೂರಿನಿಂದ ಕಲಬುರಗಿಯತ್ತ ಈ ಒಂದು ಬಸ್ ಹೋಗ್ತಾ ಇರುತ್ತೆ. ಇನ್ನು ಕಾರು ಯಾದಗಿರಿಯಿಂದ ಸಿರುವಾರದ ಕಡೆಗೆ ಅಂತಂದ್ರೆ ರಾಯಚೂರು ಜಿಲ್ಲೆಯ ಕಡೆಗೆ ಹೋಗ್ತಾ ಇರುತ್ತೆ. ರಾಯಚೂರು ಜಿಲ್ಲೆಯ ಮೂಲತಃ ಸಿರುವಾರದವರು ಕೃಷ್ಣ ನಾಯಕ್ ಅನ್ನುವಂಥ ಕುಟುಂಬ. ಅದು ಕೃಷ್ಣ ನಾಯಕ್ ಕೂಡ ಕಳೆದ 3 ತಿಂಗಳ ಹಿಂದೆ ಈ ಒಂದು ಕಿಯಾ ಎನ್ನುವಂಥ ಕಾರನ್ನು ಕೂಡ ಖರೀದಿ ಮಾಡಿಬಿಟ್ಟಿರ್ತಾರೆ. ಬಹುತೇಕರು ಒಂದು ಕಾರನ್ನು ಖರೀದಿ ಮಾಡಿದಂಥ ಸಂದರ್ಭದಲ್ಲಿ ಮನೆ ದೇವರಿಗೆ ಹೋಗೋಣ, ಅಲ್ಲಿ ಒಂದು ಪೂಜೆ ಮಾಡಿಸೋಣ, ಹೋಗಿ ಬಂದುಬಿಟ್ರೆ ಒಂದಿಷ್ಟು ಚೆನ್ನಾಗಿರುತ್ತೆ ಅಂತಾನೆ ಅಂದುಕೊಂಡು ಬಿಟ್ಟಿರ್ತಾರೆ. ಅದೇ ರೀತಿಯಾಗಿ ಕೃಷ್ಣ ನಾಯಕ್ ಕೂಡ ತನ್ನ ಕುಟುಂಬದ ಸಮೇತ ತನ್ನ ಮನೆ ದೇವರಿಗೆ ಹೋಗಿ ಬಿಟ್ಟಿರ್ತಾರೆ. ಬೆಳಗಿನ ಜಾವ ಬೇಗನೆ ಹೊರಟು ಬಿಟ್ಟಿರ್ತಾರೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಮತ್ತಿನ್ನೇನು ಊರು ಕಡೆಗೆ ಹೋಗಬೇಕು ಅಂದರೆ ರಾಯಚೂರಿನ ಸಿರುವಾರದ ಕಡೆಗೆ ಹೋಗಬೇಕು ಅಂತ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಇದೊಂದು ದುರಂತವೇ ನಡೆದು ಹೋಗಿ ಬಿಡುತ್ತೆ. ಕಾರು ಹಾಗೂ ಬಸ್ ಡಿಕ್ಕಿ ಹೊಡೆದ ರಭಸಕ್ಕೆ ಬೆಂಕಿ ಹತ್ತಿಕೊಂಡು ಬಿಡುತ್ತೆ. ಇದರ ತೀವ್ರತೆ ಹೆಚ್ಚಾಗ್ತಾ ಇದ್ದ ಹಾಗೆ ಕಾರಿನಲ್ಲಿದ್ದ 2 ಮಕ್ಕಳು ಸೇರಿದಂತೆ 6 ಜನರು ಕೂಡ ಸುಟ್ಟು ಕರಕಲಾಗಿ ಬಿಡ್ತಾರೆ. ಇನ್ನು ಖಾಸಗಿ ಬಸ್ಸು ಸುಮಾರು 20 ಜನರು ಇದ್ರು ಅಂತ ಕಾಣಿಸುತ್ತೆ. ಬಹುತೇಕ ಮಾಹಿತಿಯ ಪ್ರಕಾರ 20 ಜನರಿಗೂ ಕೂಡ ಆರಾಮಾಗಿದ್ದಾರೆ. ಯಾರಿಗೂ ಕೂಡ ಜೀವಕ್ಕೆ ತೊಂದರೆ ಆಗಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಬದಲಿಗೆ ಒಂದಿಷ್ಟು ಸಣ್ಣ ಪುಟ್ಟ ಗಾಯ ಕೂಡ ಆಗಿದೆ. ಅಂಥವ್ರನ್ನೆಲ್ಲರನ್ನು ಕೂಡ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ. ಇನ್ನು ಅಪಘಾತ ಆದ ತಕ್ಷಣ 50 ಮೀಟರ್ವರೆಗೂ ಕೂಡ ಬಸ್ ಆ ಒಂದು ಕಾರಣ ಮತ್ತೆ ವಾಪಸ್ ಹಿಂದಕ್ಕೆ ಎಳ್ಕೊಂಡು ಬಂದುಬಿಟ್ಟಿದೆ. ಆ ಒಂದು ರಭಸಕ್ಕೆ ಆ ಒಂದು ಘರ್ಷಣೆಗೆ ಬೆಂಕಿ ಹತ್ಕೊಂಡು ಬಿಟ್ಟಿದೆ. ಬೆಂಕಿ ಉರಿಯೋದಕ್ಕೆ ಪ್ರಾರಂಭಿಸಿ ಬಿಟ್ಟಿದೆ. ಅಲ್ಲಿಂದ ಡೋರ್ ಕೂಡ ಓಪನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಕಾರಿನಲ್ಲಿ ಮುಂದೆ ಇದ್ದಂಥವರು ಡ್ರೈವರ್ ಮತ್ತು ಆತನ ಪಕ್ಕದಲ್ಲಿ ಕೂತಿರುವಂಥ ಇಬ್ಬರು ಕೂಡ ಸಾವನ್ನಪ್ಪಿ ಆ ಒಂದು ಬೆಂಕಿ ಈಡಾಗಿ ಅವರನ್ನು ಹೊರಗೆ ತೆಗೆಯುವುದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆ ಒಂದು ಬಸ್ಸಲ್ಲಿದ್ದಂಥವರೇ ಇವರನ್ನು ಹೊರಗಡೆ ತೆಗೆಯೋದಕ್ಕೂ ಕೂಡ ಪ್ರಯತ್ನ ಪಡ್ತಾರೆ. ಆದರೆ ಆ ಸಂದರ್ಭಕ್ಕೆ ಅವರೆಲ್ಲರೂ ಕೂಡ ವಿಫಲರಾಗಿ ಬಿಡುತ್ತಾರೆ. ಇನ್ನು ಕಾರಿನಲ್ಲಿ ಈ ಒಂದು ತೈಲ ಇರೋ ಕಾರಣದಿಂದಾಗಿ ಬೆಂಕಿ ಬೇಗ ಹತ್ಕೊಂಡು ಬಿಡುತ್ತೆ. ಆ ಒಂದು ಬೆಂಕಿ ಹತ್ಕೊಳ್ತಾ ಇದ್ದ ಹಾಗೆ ಎಲ್ಲರೂ ಕೂಡ ಅಸಹಾಯಕರಾಗಿ ನಿಂತ್ಕೊಂಡು ಬಿಡ್ತಾರೆ. ಆ ಕಾರಿನಲ್ಲಿದ್ದಂಥವ್ರನ್ನ ಯಾರನ್ನು ಕೂಡ ಹೊರಗಡೆ ತೆಗೆಯೋದಕ್ಕೆ ಆಗೋದಿಲ್ಲ. ಆ ಒಂದು ಬೆಂಕಿ ಅನಾಹುತ ಸಂಭವಿಸಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸುಟ್ಟು ಕರಕಲಾಗಿ ಬಿಡ್ತಾರೆ. ಕಾರಿನಲ್ಲಿ ಹಿಂದ್ಗಡೆ ಕೂತಿರುವಂಥವ್ರನ್ನ ಅಲ್ಲಿನ ಸ್ಥಳೀಯರು ಮತ್ತು ಪ್ರಯಾಣಿಕರು ಬಸ್ಸಲ್ಲಿದ್ದಂಥವರು ಬದುಕಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾರೆ. ಆದರೆ ವಿಫಲರಾಗಿ ಬಿಡ್ತಾರೆ. ಅಷ್ಟೊತ್ತಿಗಾಗಲೇ ಪ್ರಾಣ ಪಕ್ಷಿ ಹಾರೋಗಿ ಬಿಟ್ಟಿರುತ್ತೆ. ಆದರೆ ಮುಂದೆ ಕೂತಿರುವಂತಹ ಈ ಒಂದು ಕೃಷ್ಣ ನಾಯಕ್ ಮತ್ತು ಆತನ ಅಳಿಯನನ್ನ ಹೊರಗಡೆ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿ ಕೇವಲ ಅಸ್ಥಿ ಪಂಜರ ಮಾತ್ರ ಉಳಿದುಕೊಂಡು ಬಿಟ್ಟಿದೆ. ಇನ್ನು ಕಾರಿನಲ್ಲಿ ಸುಟ್ಟು ಕರಕಲಾದ ಮೃತದೇಹವನ್ನು ಹೊರತೆಗೆದು ಅವರ ಗುರುತನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮುಂದಾಗಿರ್ತಾರೆ. ಇನ್ನು ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೂ ಕೂಡ ದಾಖಲಿಸಲಾಗಿದೆ. ಸದ್ಯ ಈ ಘಟನೆಗೆ ಸಂಬಂಧಿಸಿದಂತೆ ಯಾದಗಿರಿಯ ಸುರಪುರ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣವು ಕೂಡ ದಾಖಲಾಗಿಬಿಟ್ಟಿದೆ. ಪೊಲೀಸರು ಮೃತರ ಕುಟುಂಬವನ್ನು ಪತ್ತೆ ಹಚ್ಚಿದ್ದಾರೆ. ಪತ್ತೆ ಹಚ್ಚಿ ಅವರು ಯಾರು, ಎಲ್ಲಿಂದ ಬಂದಂಥವರು ಎಂತ ಎಲ್ಲ ಮಾಹಿತಿಯನ್ನು ಕೂಡ ಪಡೆದುಕೊಂಡು ಸಂಬಂಧಪಟ್ಟವರಿಗೆ ಈ ಒಂದು ಮಾಹಿತಿಯನ್ನು ಕೂಡ ಇದೀಗ ನೀಡಿಬಿಟ್ಟಿದ್ದಾರೆ. ಈ ಒಂದು ಘಟನೆ ಬೆಳಗಿನ ಜಾವ 9 ಗಂಟೆಯಿಂದ 10 ಗಂಟೆ ಆಸುಪಾಸು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ನಿಖರವಾದಂಥ ಮಾಹಿತಿ ಇಲ್ಲ.
ಬದಲಿಗೆ ಆ ಒಂದು ಗಂಟೆಯ ಆಸುಪಾಸಿನಲ್ಲಿ ನಡೆದು ಹೋಗ್ಬಿಟ್ಟಿದೆ ಈ ಒಂದು ದುರಂತ ಅಂತಾನೆ ಹೇಳ್ಬಹುದು. ಇತ್ತೀಚೆಗೆ ಚಿಕ್ಕಮಗಳೂರಿನ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಹೊರಟಿದ್ದಂತಹ ಭಕ್ತರ ಬುಲೆರೋ ವಾಹನಕ್ಕೂ ಕೂಡ ಟ್ಯಾಂಕರ್ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿ ಈ ಘಟನೆಯಲ್ಲಿ 8 ಮಂದಿ ಸಾವನ್ನು ಕೂಡ ಅಪ್ಪಿಬಿಟ್ಟಿದ್ರು. ಈ ಘಟನೆ ಮಾಸುವ ಬೆನ್ನಲ್ಲೇ ಇದೀಗ ಮತ್ತೆ ಇಂಥದ್ದೊಂದು ದುರಂತ ನಡೆದು ಹೋಗಿಬಿಟ್ಟಿದೆ. ಇನ್ನು ಮೇಲ್ನೋಟಕ್ಕೆ ಈ ಒಂದು ದುರಂತ ನಡೆಯೋದಕ್ಕೆ ಮುಖ್ಯ ಕಾರಣವಾಗಿರುವಂತದ್ದು ಏನು ಅಂತಂದ್ರೆ ಒಂದು ಓವರ್ಟೇಕ್ ಮಾಡುವಂತದ್ದು. ಎದುರುಗಡೆ ಒಂದು ಬಸ್ ಬರ್ತಾ ಇರುತ್ತೆ, ಅದೇ ಎದುರುಗಡೆ ಬರುವಂತ ಬಸ್ ಅನ್ನು ಕೂಡ ಇವರು ಗಮನಿಸೋದಿಲ್ಲ ಅಂತ ಕಾಣಿಸುತ್ತೆ. ಸ್ಥಳೀಯರು ಹೇಳುವ ಪ್ರಕಾರ ಒಂದು ಬಸ್ ನ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಎದುರುಗಡೆ ಬರ್ತಾ ಇರುವಂತಹ VRL ಬಸ್ಗೆ ಏಕಾಏಕಿಯಾಗಿ ಡಿಕ್ಕಿ ಹೊಡೆದು ಬಿಡುತ್ತೆ. ಇಲ್ಲಿ ಕಾರ್ ಚಾಲಕರೇ ಒಂದಿಷ್ಟು ನಿರ್ಲಕ್ಷ್ಯತನ ತೋರಿಸಿಬಿಟ್ರು ಅನ್ನುವ ಹಾಗೆ ಕಾಣಿಸ್ತಾ ಇತ್ತು ಅನ್ನುವಂಥದ್ದನ್ನ ಸ್ಥಳೀಯರು ಮತ್ತು ಪ್ರತ್ಯಕ್ಷದರ್ಶಿಗಳು ಹಾಗೂ ಆ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತ ವ್ಯಕ್ತಿಗಳು ಹೇಳುವಂತ ಮಾತಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತವೇ ನಮ್ಮ ರಾಜ್ಯದಲ್ಲಿ ಇದೀಗ ಮತ್ತೆ ನಡೆದು ಹೋಗಿಬಿಟ್ಟಿದೆ. ಇಂತಹ ದುರಂತಗಳು ಬಹುತೇಕ ನಮ್ಮ ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಳೆದ ವರ್ಷ ಮತ್ತು ಈ ವರ್ಷಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಈ ವರ್ಷ ಬಹುತೇಕ ಈ ರೀತಿಯಾಗಿ ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ. ಬಹುತೇಕ ಜನ ಸಾವನ್ನಪ್ತಾ ಇದ್ದಾರೆ. ಬಹುತೇಕ ಬೆಂಕಿ ಅನಾಹುತಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಸೊ ಇಂಥದ್ದೊಂದು ದುರಂತ ಇದೀಗ ನಮ್ಮ ರಾಜ್ಯದಲ್ಲಿ ನಡೆದಿರುವಂಥದ್ದು ನಿಜಕ್ಕೂ ಒಂದು ನೋವಿನ ಸಂಗತಿ. ಇದರಿಂದ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂಥದ್ದು ಒಂದು 10 ನಿಮಿಷ ಲೇಟ್ ಆದರೆ ಯಾವುದೇ ರೀತಿಯಾದಂಥ ತೊಂದರೆ ನಿಮಗೇನು ಆಗೋದಿಲ್ಲ, ಅಂತಹ ಅರ್ಜೆಂಟು ಕೂಡ ಏನೂ ಇರೋದಿಲ್ಲ. ಓವರ್ಟೇಕ್ ಮಾಡುವಂಥದ್ದು, ಸರಿಯಾಗಿ ಎದುರುಗಡೆ ಬರ್ತಾ ಇರುವಂಥ ವಾಹನವನ್ನು ಗಮನಿಸದೇ ಇರುವಂಥದ್ದು, ಅಥವಾ ಯಾವುದೋ ಒಂದು ಬಂಡು ಧೈರ್ಯ ಮಾಡಿ ನಾನು ಅವ್ರನ್ನ ಪಾಸ್ ಆಗಿಬಿಡ್ತೀನಿ, ಹೇಗೋ ಮಾಡಿ ಪಾಸ್ ಮಾಡಿಬಿಡ್ತೀನಿ ಅನ್ನುವಂತಹ ಬಂಡು ಧೈರ್ಯ ಮಾಡಿ ಯಾವುದೋ ಒಂದು ಎದುರುಗಡೆ ಬರುವಂಥ ವಾಹನಕ್ಕೆ ಡಿಕ್ಕಿ ಹೊಡೆಯುವಂಥದ್ದು ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ. ಇಂತಹ ಬಂಡ ಧೈರ್ಯ ಮಾಡೋದ್ರಿಂದಾನೇ ಜೀವದ ಬೆಲೆ ಗೊತ್ತಿಲ್ಲದ ಹಾಗೆ ಬಹುತೇಕ ಜನಗಳು ಸಾಯ್ತಾ ಇದ್ದಾರೆ. ಈ ಒಂದು ದುರಂತ ನಡೆಯೋದಕ್ಕೂ ಕೂಡ ಇಂತಹದ್ದೇ ಒಂದು ಕಾರಣ ಇರಬಹುದು ಅನ್ನುವಂಥ ಮಾಹಿತಿಯು ಕೂಡ ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ನೀವು ಕೂಡ ಆರಂಭದಲ್ಲೂ ಗಮನಿಸಿಬಿಟ್ರೆ ಬಸ್ ಮತ್ತು ಕಾರು ಏಕಾಏಕಿಯಾಗಿ ಡಿಕ್ಕಿ ಹೊಡೆದಂತ ರಭಸಕ್ಕೆ ಒತ್ತಿ ಹೊರದು ಬಿಟ್ಟಿದ್ದಾವೆ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಇಷ್ಟೊಂದು ಪದೇ ಪದೇ ಹೇಳೋದಕ್ಕೆ ಮುಖ್ಯವಾದಂತ ಕಾರಣ ನಿಮ್ಮ ಜೀವವನ್ನ ನೀವು ಕಳೆದುಕೊಂಡು ಬಿಟ್ರೆ ನಿಮ್ಮನ್ನೇ ನಂಬಿರುವಂತ ಕುಟುಂಬ ಇರುತ್ತೆ, ಕುಟುಂಬ ಬೀದಿಗೆ ಬಂದು ಬಿಡುತ್ತೆ. ಹಾಗಾಗಿ ಯಾರೇ ಆಗಿರಬಹುದು, ನೀವೇನು ದೊಡ್ಡ ಆಫೀಸರ್ಸ್ ಆಗಿರಿ ಅಥವಾ ಸಾಮಾನ್ಯ ಜನನೇ ಆಗಿರಿ ಅಥವಾ ಅವತ್ತೇ ದುಡ್ದು ಅವತ್ತೇ ತಿನ್ನುವಂಥವರೇ ಆಗಿರಲಿ, ಎಲ್ಲರದ್ದು ಕೂಡ ಜೀವ ಒಂದೇ. ಸೊ ನಿಮ್ಮನ್ನೇ ನಂಬಿರುವಂಥ ಕುಟುಂಬ ಮನೆಯಲ್ಲಿ ಇರುತ್ತೆ. ಹಾಗಾಗಿ ಒಂದು ವಾಹನವನ್ನು ಚಾಲನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ನಿಮ್ಮ ಕಣ್ಣು ಮುಂದೆ ನಿಮ್ಮ ಕುಟುಂಬ ಇರಲಿ, ಆಗ ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥ ಅರಿವು ನಿಮ್ಮಲ್ಲಿ ಇರುತ್ತೆ. ಒಂದು ವೇಳೆ ಮಾರಿಬಿಟ್ರೆ ಇಂತಹ ದುರಂತಗಳೇ ನಡೆದೋಗಿ ಬಿಡ್ತಾವೆ. ಇಂತಹ ದುರಂತದಲ್ಲಿ ನೀವು ಬಲಿ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡಿದ್ದೇನೆ. ಇನ್ನು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣಕ್ಕೆ ಸೇರಿದಂಥ ಈ ಕುಟುಂಬ ಕೃಷ್ಣ ನಾಯಕ್ ಅವರದು ಅಂತ ಹೇಳಲಾಗ್ತಾ ಇದೆ. ಕೃಷ್ಣ ನಾಯಕ್ ಈ ಹಿಂದೆಯೂ ಕೂಡ KSRTCಯಲ್ಲಿ ನೌಕರನಾಗಿ ಇದ್ದ, ಬಳಿಕ ತುಂಬಾ ಜನರ ಜೊತೆಗೆ ಒಡನಾಟ ಇತ್ತು, ತುಂಬಾ ಜನರ ಮನಸ್ಸನ್ನು ಕೂಡ ಗೆದ್ದು ಬಿಟ್ಟಿದ್ದ. ಬಹುತೇಕರ ಜೊತೆಗೆ ಒಡನಾಟ ಅಂತದೆಲ್ಲವೂ ಕೂಡ ಚೆನ್ನಾಗಿರೋದ್ರಿಂದ ಸಹಪಾಠಿಗಳು ಜೊತೆಗೆ ಗ್ರಾಮಸ್ಥರು ಕೂಡ ಎಲ್ಲರೂ ಕೂಡ ಹೇಳ್ತಾ ಇದ್ರಂತೆ, ನೀನು ಒಬ್ಬ ಒಳ್ಳೆ ಕೆಲಸಗಾರನ ಆಗ್ತೀಯಾ, ಈ ಒಂದು KSRTCಯನ್ನು ಬಿಟ್ಟುಬಿಟ್ಟು ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟು ನಾವೆಲ್ಲರೂ ಕೂಡ ಸೇರಿ ನಿನ್ನ ಗೆಲ್ಲಿಸ್ಬಿಡ್ತೀವಿ. ಹಾಗಾಗಿ ಈ ವ್ಯಕ್ತಿ KSRTCಯನ್ನು ಕೂಡ ಬಿಟ್ಟು ಅದಾದ ಬಳಿಕ ಎಲೆಕ್ಷನ್ ಕೂಡ ನಿಂತ್ಕೊಂಡಿದ್ರು. ಎಲೆಕ್ಷನ್ ಅಲ್ಲೂ ಕೂಡ ಗೆದ್ದು ಬಹುತೇಕ ಜಯಬೇರಿಯನ್ನು ಕೂಡ ಸಾಧಿಸಿ ಬಿಟ್ಟಿದ್ರು. ಒಂದಿಷ್ಟು ಗ್ರಾಮಸ್ಥರಿಗೆ ಒಳ್ಳೆಯ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅನ್ನುವ ಮಾಹಿತಿಯು ಕೂಡ ಇದೀಗ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇಂಥದ್ದೊಂದು ದುರಂತದಲ್ಲಿ ಈ ಕೃಷ್ಣ ನಾಯಕ್ ಕುಟುಂಬ ದುರಂತವನ್ನ ಕಂಡು ಬಿಟ್ಟಿದೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ಒಂದು ವಿಡಿಯೋನ ಎಲ್ಲಾ ಕಡೆಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.